ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಒಂದು ಲೋಯರ್ ಕೋರ್ಟಲ್ಲಿ ತಪ್ಪಾದ ಸೈಟೇಷನ್ನ ನಮೂದು ಮಾಡಿ ಒಂದು ಜಡ್ಜ್ಮೆಂಟನ್ನು ನೀಡಿದ್ದು, ಆ ಜಡ್ಜ್ಮೆಂಟ್ ವಿರುದ್ಧವಾಗಿ ಹೈಕೋರ್ಟಲ್ಲಿ ಫೈಲ್ ಮಾಡಿ ಅದನ್ನು ಹಲೋ ಮಾಡಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಅದೇನಾಗಿದೆ, ಏನು ಕತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇವತ್ತು ಸ್ನೇಹಿತರೆ. ಒಂದು ಲೋಯರ್ ಕೋರ್ಟಲ್ಲಿ ಯಾವ ಕೋರ್ಟ್ ಅಂತ ಹೇಳಿದ್ರೆ 9th ಅಡಿಷನಲ್ CJM ಬ್ಯಾಂಗ್ಳೂರು, ಸಿಟಿ ಸಿವಿಲ್ ಕೋರ್ಟ್ ಬ್ಯಾಂಗ್ಳೂರು ಅಂತ ಹೇಳ್ಬೋದು. OS 7166/2024. ಆ ಕೇಸಲ್ಲಿ ಏನಾಗಿದೆ ಸ್ನೇಹಿತರೆ ಅಂತ ಹೇಳಿದ್ರೆ, ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು OS ಸೂಟನ್ನು ಫೈಲ್ ಮಾಡ್ತಾರೆ. OS ಸೂಟನ್ನು ಫೈಲ್ ಮಾಡಿದ್ಮೇಲೆ ಒಂದು ನೋಟಿಸ್ ಇಶ್ಯೂ ಆಗುತ್ತೆ. ನೋಟಿಸ್ ಇಶ್ಯೂ ಆದಮೇಲೆ ಡಿಫೆಂಡೆಂಟ್ ಯಾರಿದ್ದಾರೆ, ಪ್ರತಿವಾದಿ ಯಾರಿದ್ದಾರೆ, ಅವ್ರು ಬಂದು ಒಂದು ತಕರಾರು ಅರ್ಜಿನ ಸಲ್ಲಿಸಿ ಈ ನ್ಯಾಯಾಲಯದ ಜುರಿಸ್ಡಿಕ್ಷನ್ಗೆ ಬರೋದಿಲ್ಲ ಈ ಕೇಸ್ ಬಂದು ಕಮರ್ಷಿಯಲ್ ಕೋರ್ಟ್ಗೆ ಬರುತ್ತೆ ಅಂತ ಹೇಳಿ ಈ ಕಮರ್ಷಿಯಲ್ ಕೋರ್ಟಿಗೆ ಈ ಕೇಸನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಸ್ನೇಹಿತರೆ. ಆ ಅಪ್ಲಿಕೇಶನ್ನ ಹಾಕಿದ್ಮೇಲೆ ಅಪ್ಲಿಕೇಶನ್ನ ಏನು ಲೋಯರ್ ಕೋರ್ಟ್ ಇದೆ ಅದನ್ನು ರಿಜೆಕ್ಟ್ ಮಾಡುತ್ತೆ. ಯಾಕಂದರೆ ಏನು ವಾದಿ ಅಥವಾ ಪ್ರತಿವಾದಿ ಅವರುಗಳ ವಾದ ವಿವಾದವನ್ನು ಕೇಳಿಕೊಂಡು ಅಪ್ಲಿಕೇಶನ್ ಅಲೋ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನುವ ಒಂದು ಅಧಿಕಾರ ವ್ಯಾಪ್ತಿ ನ್ಯಾಯಾಲಯಕ್ಕೆ ಇರುತ್ತೆ, ನ್ಯಾಯಾಧೀಶಿಗಿರುತ್ತೆ. ಖಂಡಿತವಾಗ್ಲೂ ಅವರ ಡಿಸ್ಕ್ರಿಷನರಿ ಪವರು ಅದನ್ನು ಅಲೋ ಮಾಡೋದು ಬಿಡೋದು. ಆದರೆ ಸ್ನೇಹಿತರೆ, ಒಂದು ಅಪ್ಲಿಕೇಶನ್ ಏನು ಹಾಕಿರ್ತಾರೆ, ಅಪ್ಲಿಕೇಶನ್ನ ಆ ನ್ಯಾಯಾಧೀಶರು ರಿಜೆಕ್ಟ್ ಮಾಡ್ತಾರೆ. ಆ ನ್ಯಾಯಾಲಯ ರಿಜೆಕ್ಟ್ ಮಾಡುತ್ತೆ. ರಿಜೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ಏನು ಆರ್ಡರ್ ಶೀಟ್ ಬರುತ್ತೆ, ಆರ್ಡರ್ ಕಾಪಿ ಏನು ಬರುತ್ತೆ, ಆ ಆರ್ಡರ್ ಕಾಪಿಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದೆರಡು ಸೈಟೇಷನ್ನು, ಸುಪ್ರೀಂ ಕೋರ್ಟ್ ಸೈಟೇಷನ್ಸ್, ಒಂದೆರಡು ಸೈಟೇಷನನ್ನು ಮೆನ್ಷನ್ ಮಾಡಿ. ಯಾಕೆಂದರೆ ಈ ಪ್ರತಿಯೊಂದು ನ್ಯಾಯಾಲಯದಲ್ಲೂ ಏನು ಮೇಲ್ದರ್ಜೆಯ ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ ಒಂದು ಆದೇಶಗಳಾಗಿದೆ, ಆದೇಶನ ಅನುಗುಣವಾಗಿ ನಾವು ತೋರಿಸ್ಬಿಟ್ಟು ಈ ಸುಪ್ರೀಂ ಕೋರ್ಟಲ್ಲಿ ಈ ಥರ ಆರ್ಡರ್ ಆಗಿದೆ ಸ್ವಾಮಿ, ಹೈಕೋರ್ಟಲ್ಲಿ ಈ ಥರ ಆರ್ಡರ್ ಆಗಿದೆ, ಇದೇ ಥರ ಒಂದು ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಆರ್ಡರ್ ಆಗಿದೆ, ಹಾಗಾಗಿ ಅದ್ರ ಬೇಸ್ ಮೇಲೆ ಈ ನ್ಯಾಯಾಲಯದಲ್ಲಿ ನನ್ನ ಅಪ್ಲಿಕೇಶನ್ ಅಲೋ ಮಾಡಬೇಕು ಅಂತ ನಾವು ಕೇಳ್ಕೊಂಡಿರ್ತೀವಿ. ಅದೇ ರೀತಿ ನ್ಯಾಯಾಲಯವು ಸಹ ಒಂದೆರಡು ಸೈಟೇಷನ್ನ ಕೋರ್ಟ್ ಮಾಡಿ ಇಂಥ ಕೇಸ್ಗಳಲ್ಲಿ ಒಂದು ಕೇಸನ್ನು ಒಂದು ಜುರಿಸ್ಡಿಕ್ಷನ್ ಈ ಕೋರ್ಟಿಗೆ ಬರುತ್ತೆ, ಹಾಗಾಗಿ ಈ ಅಪ್ಲಿಕೇಶನ್ನ ಅಲೋ ಮಾಡೋಕ್ಕೆ ಬರೋದಿಲ್ಲ ಮತ್ತು ಈ ಕೇಸನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಒಂದೆರಡು ಸೈಟೇಷನ್ನ ಒಂದು ಮೆನ್ಷನ್ ಮಾಡಿ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರ್ತಾರೆ ಸ್ನೇಹಿತರೆ. ನಂತರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ರಿಜೆಕ್ಟ್ ಆಗಿರುತ್ತೆ ಅವರು ಹೈಕೋರ್ಟ್ಗೆ ಬರ್ತಾರೆ. ಹೈಕೋರ್ಟಲ್ಲಿ ಸಿವಿಲ್ ರಿವಿಷನ್ ಪಿಟಿಷನ್ ಸೆಕ್ಷನ್ 115 ಆಫ್ CPC ಪ್ರಕಾರವಾಗಿ ಒಂದು ಸಿವಿಲ್ ರಿವಿಷನ್ ಪಿಟಿಷನ್ ಫೈಲ್ ಮಾಡ್ತಾರೆ, CRP ಫೈಲ್ ಮಾಡ್ತಾರೆ. ಸಿವಿಲ್ ರಿವಿಷನ್ ಪಿಟಿಷನ್ ನಂಬರ್ 49/2025. ಆ ಸಿವಿಲ್ ರಿವಿಷನ್ ಪಿಟಿಷನಲ್ಲಿ ಫೈಲ್ ಮಾಡೋಕ್ಕಂಥ ಸಂದರ್ಭದಲ್ಲಿ ಯಾರು ಒಂದು ಹೈಕೋರ್ಟ್ ಅಡ್ವೊಕೇಟ್ ಯಾರು ಇರ್ತಾರೆ ಅವರು ಏನು ಒಂದು ಜಡ್ಜ್ಮೆಂಟನ್ನು ಒಂದು ನೋಡಬೇಕಾದ ಸಂದರ್ಭದಲ್ಲಿ ಒಂದು ಸೈಟೇಷನ್ನ ನೋಡ್ತಾರೆ. ಸೈಟೇಷನ್ನ ನೋಡಿದ್ಮೇಲೆ ಸೈಟೇಷನ್ ಏನು ಹೇಳುತ್ತೆ, ಯಾವ ಕೇಸಿನ ಸೈಟೇಷನ್ನು, ಆ ಕೇಸ ಜಡ್ಜ್ಮೆಂಟ್ ಏನಾಗಿದೆ ಅಂತ ಹೇಳಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ಅದೊಂದು ಇಲ್ಲದ ಸೈಟೇಷನ್ ಅಂತ. ಯಾವುದೇ ಒಂದು ಜಡ್ಜ್ಮೆಂಟನ್ನು ಇಲ್ಲದೆ ಇರೋದನ್ನು ತಪ್ಪಾಗಿ ನಮೂದು ಮಾಡಿದಾರೋ ಅಥವಾ ಬೇಕು ಅಂತ ನಮೂದು ಮಾಡಿದಾರೋ ಅಥವಾ ಸ್ಟೆನೋಗ್ರಾಫರ್ ಮಾಡಿರೋ ತಪ್ಪೋ ಗೊತ್ತಿಲ್ಲ, ಹಾಗಾಗಿ ತಪ್ಪಾಗಿದೆ. ಒಂದು ಏನು ಲೋಯರ್ ಕೋರ್ಟಲ್ಲಿ ಇಲ್ಲದೇ ಇರೋ ಸೈಟೇಷನ್ನ ಕೋರ್ಟ್ ಮಾಡಿ ಒಂದು ಆದೇಶನ ಮಾಡಿದರು. ಹಾಗಾಗಿ ಒಂದು ಸಿವಿಲ್ ರಿವಿಷನ್ ಪಿಟಿಷನ್ನ ಫೈಲ್ ಮಾಡಿ ಒಂದು ಹೈಕೋರ್ಟಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಹೈಕೋರ್ಟು ಎಲ್ಲ ರೀತಿಯಾಗಿ ಒಂದು ಡಾಕ್ಯುಮೆಂಟ್ ವೆರಿಫೈ ಮಾಡಿ ನಂತರದಲ್ಲಿ ಏನು ಒಂದು CRPಯನ್ನು ಫೈಲ್ ಮಾಡಿದ್ರು ಅದನ್ನು ಅಲೋ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರೋ ಒಂದು ಜಡ್ಜು ಒಂದು ಜಡ್ಜ್ಮೆಂಟ್ ಮಾಡಬೇಕಾದ್ರೆ ಒಂದು ಸೈಟೇಷನ್ನ ಕೋರ್ಟ್ ಮಾಡಿದ್ರು, ಆ ಸೈಟೇಷನ್ನು ಎಲ್ಲೂ ಸಹ ಇಲ್ಲ, ಯಾವುದೇ ರೀತಿಯ ಸೈಟೇಷನ್ ಇಲ್ಲ, ಅದು ಬೋಗಸ್ ಸೈಟೇಷನ್ ಆಗಿರುತ್ತೆ. ಇಲ್ಲಿ ತಪ್ಪು ಯಾರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಏನೋ ಒಂದು ಸ್ಟೆನೋಗ್ರಾಫರ್ ಮಾಡಿರೋ ತಪ್ಪಿಂದ ಒಂದು ಮೆನ್ಷನ್ ಆಗಿರೋ ಯಾವುದೋ ಒಂದು ಸೈಟೇಷನ್ ಹೇಳಿರ್ತಾರೆ, ಇವ್ರು ಯಾವುದೋ ಒಂದು ಸ್ಟೇಷನ್ ಬರ್ಕೊಂಡು ಏನೋ ತಪ್ಪು ಮಾಡಿರ್ಬೋದು, ಅಥವಾ ನ್ಯಾಯಾಧೀಶರೇ ಏನೋ ಗೊತ್ತಿದ್ದೇನೋ ಏನೋ ಒಂದು ಸೈಟೇಷನ್ನ ಮೆನ್ಷನ್ ಮಾಡಿಬಿಟ್ಟಿದೆ ಸ್ನೇಹಿತರೆ. ಆದರೆ ಏನು ಒಂದು ಅಪೀಲ್ ಹೋಗೋರು, ಹೈಕೋರ್ಟ್ಗೆ ಯಾರು ಅಪೀಲ್ ಹೋದ್ರು ಅವರು ಒಂದು ದುಡ್ಡಿನ ಪಾರ್ಟಿ, ದುಡ್ಡಿಟ್ಟಿರೋರಾದ್ರಿಂದ ಒಂದು ಹೈಕೋರ್ಟ್ಗೆ ಹೋಗಿ ಒಂದು ಅಪೀಲನ್ನು ಹಾಕಿದ್ದಾರೆ. ಒಂದು ವೇಳೆ ಬಡವರು, ನಿರ್ಗತಿಕರು ಏನಾದ್ರು ಒಂದು ಅವರ ವಿರುದ್ಧ ಈ ಥರ ಆದೇಶಗಳಾಗ್ಬಿಟ್ರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಹೈಕೋರ್ಟ್ಗೆ ಹೋಗೋಕ್ಕೂ ಸಹ ಅವ್ರಿಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಈ ಕೆಳ ಹಂತದ ನ್ಯಾಯಾಲಯದಲ್ಲಿ ಏನೋ ಒಂದು ಆದೇಶ ಬರ್ತದೆ, ಅದೇ ಆದೇಶ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ ಸ್ನೇಹಿತರೆ. ಹಾಗಾಗಿ
ಯಾವುದೇ ಒಂದು ಆದೇಶನ ನೀವು ನೋಡಬೇಕಾದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಯಾಕಂದರೆ ತಪ್ಪು ಮಾಡದವರು ಯಾರೂ ಇಲ್ಲ, ಎಲ್ಲರೂ ಸಹ ತಪ್ಪು ಮಾಡ್ತಾರೆ. ಆದರೆ ತಪ್ಪಿನ ಹಿಂದಿನ ಉದ್ದೇಶ ತಿಳ್ಕೊಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನ್ಯಾಯಾಧೀಶರೇ ಈ ಥರ ತಪ್ಪಾಗಿ ಒಂದು ಜಡ್ಜ್ಮೆಂಟನ್ನು ಕೋಟ್ ಮಾಡಿ ಒಂದು ಆರ್ಡರ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಎಲ್ಲೋಗ್ತಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಒಂದು ಜಡ್ಜ್ಮೆಂಟನ್ನು ನೋಡಬೇಕಾದ್ರೆ ಸರಿಯಾದ ಒಂದು ಜಡ್ಜ್ಮೆಂಟನ್ನು ಸರಿಯಾಗಿ ನೋಡಿಕೊಂಡು ನಂತರದಲ್ಲಿ ನೀವು ಅದು ಜಡ್ಜ್ಮೆಂಟನ್ನು ಅರ್ತ್ಕೋಬೇಕಾಗುತ್ತೆ. ಏನೋ ಒಂದು ಜಡ್ಜ್ಮೆಂಟ್ ಮಾಡಿದರೆ ಯಾವುದೋ ಒಂದು ಸೈಟೇಷನ್ ಹಾಕಿ ಒಂದು ಜಡ್ಜ್ಮೆಂಟ್ ಮಾಡಿ ರಿಜೆಕ್ಟ್ ಮಾಡಿದರೆ ಅಪ್ಲಿಕೇಶನ್ ಅಂದ್ಕೊಂಡು ನೀವು ಸುಮ್ಮನೆ ಆಗ್ಬಿಟ್ರೆ ಇಂತಹ ಒಂದು ಸನ್ನಿವೇಶಗಳನ್ನ ನಾವು ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಯಾರು ತಪ್ಪು ಮಾಡಿದಾರೋ ಅವರು ಹೈಕೋರ್ಟ್ CJR ಇದ್ದಾರೆ, ಅವ್ರು ಆರ್ಡರ್ ಮಾಡಿ ಅವ್ರ ವಿರುದ್ಧ ಸೋಕಾಸ್ ನೋಟಿಸ್ ಕೊಟ್ಟು ಖಂಡಿತವಾಗ್ಲೂ ಅವ್ರ ವಿರುದ್ಧ ಆಕ್ಷನ್ ತಗೋತಾರೆ. ಆದರೆ ನಮ್ಮ ಸಾಮಾನ್ಯ ಜನರು ಒಂದು ನ್ಯಾಯಾಲಯದ ಏನು ಆದೇಶಗಳಾಗ್ತದೋ, ಒಂದು ಸೈಟೇಷನ್ಗಳು ಹಾಕಿರ್ತಾರೋ ಅಥವಾ ಒಂದು ಜಡ್ಜ್ಮೆಂಟ್ ಮಾಡಿರ್ತಾರೋ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನಿರಂತರವಾದ ವಿಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.